ಹಾಯ್ ನಮಸ್ಕಾರ ಎಲ್ಲ ಅನ್ನದಾತ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ರೈತ ಬಂದವರಿಗೆ ಸ್ವಾಗತ. ಇವತ್ತು ನಾವು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಭಾಳ ಜನ ರೈತರು ನಮ್ಗೆ ಏನು ಕೇಳ್ತಾ ಇದ್ದಾರೆ, ಸರ್ ನಾವು ಏನಾದರೂ ಹೊಲದಲ್ಲಿ ಸ್ಟಾರ್ಟರ್ ಸುಟ್ಟರೆ ಮೋಟ್ರ್ ಸುಟ್ಟರೆ ಯಾವ ಥರ ಚೆಕ್ ಮಾಡಬೇಕು, ಅದೇನೋ ಸೀರೀಸ್ ಕನೆಕ್ಷನ್ ಅಂತಾರಲ್ಲ, ಅದೇನೋ ಸೀರೀಸ್ ಬೋರ್ಡ್ ಅಂತಾರಲ್ಲ, ಅದು ಮಾಡೋದು ಹೆಂಗೆ ಅಂತಂದು ಭಾಳ ಮಂದಿ ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಅಂತಹ ರೈತರಿಗೆ ಮಾತ್ರ ನಾವು ಈ ಸೀರೀಸ್ ಕಲೆಕ್ಷನ್ ಮಾಡೋದು ಹೆಂಗೆ ಅನ್ನೋದನ್ನು ಇವತ್ತು ಹೇಳ್ಬೇಕಂತ ಉದ್ದೇಶದಿಂದ ನಾವು ಇವತ್ತು ಮಾಡ್ತಾಯಿದ್ವಿ. ಇಲ್ಲಿ ರೈತರಿಗೆ ಒಂದು ಮೊದಲನೇದಾಗಿ ನಾವು ಹೇಳುವ ಒಂದು ವಿಷಯ ಏನಂದರೆ, ಈಗ ನಾವು ಇಲ್ಲಿ ಮಾಡ್ತಾ ಇರೋದು ಕರೆಂಟಿನಲ್ಲಿರ್ತಕ್ಕಂಥ ಕೆಲಸಗಳು ಮಾಡ್ತಾಯಿದ್ವಿ. ಸೊ ಹಂಗಾಗಿ ಕರೆಂಟಿನ ಬಗ್ಗೆ ಅವರಿಗೆ ಸ್ವಲ್ಪ ಜ್ಞಾನ ಇದ್ದವ್ರು ಮಾತ್ರ ಇದನ್ನು ಮಾಡಿ, ಇಲ್ಲಾಂದರೆ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬಿಡಿ. ನಿಮ್ಗೆ ಏನಾದರೂ ಕರೆಂಟ್ ಬಗ್ಗೆ ಅನುಭವ ಇದೆ, ನಮಗೆ ಯಾರಾದರೂ ಸ್ವಲ್ಪ ಸೀರೀಸ್ ಕನೆಕ್ಷನ್ ಮಾಡೋದು ಮಾತ್ರ ಗೊತ್ತಿಲ್ಲ, ಸರ್ಕ್ಯೂಟ್ ಮಾಡೋದು ಗೊತ್ತಿಲ್ಲ, ಯಾವ ಕನೆಕ್ಷನ್ ಮಾಡೋದು ಗೊತ್ತಿಲ್ಲ ಅನ್ನೋರು ಮಾತ್ರ ಈ ವಿಡಿಯೋ ಮಾಡ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ನಾವು ಮೊದಲನೇದಾಗಿ ಹೇಳ್ಬೇಕಂದ್ರೆ ಸೀರೀಸ್ ಕಲೆಕ್ಷನ್ ಮಾಡಬೇಕಾದ್ರೆ ಬೇಕಾಗುವ ಸಾಮಾನುಗಳೇನಪ್ಪ ಅಂತ ನೋಡಿ. ಒಂದು ಹೋಲ್ಡರ್ ಬೇಕು, ಆಮೇಲೆ ಸ್ವಿಚ್ ಬೇಕು, ಒಂದು ಬಲ್ಬ್ 100 ಲೈಟ್ ಇದ್ದರೆ ಒಳ್ಳೆಯದು, ಇಲ್ಲ ನಿಮ್ಮ ಕಡೆ ಯಾವುದಿದೆ ಅದನ್ನು ಲೈಟು. ನೆಕ್ಸ್ಟ್ ಒಂದು ಸಾಕೆಟ್ ಬೇಕು, 2 ಪಿನ್ ಸಾಕೆಟು. ನೆಕ್ಸ್ಟ್ ಒಂದು ಕಂಟ್ರೋಲ್ ಸ್ವಿಚ್ ಬೇಕು. ಆಮೇಲೆ ನಮಗೆ 2 ಅಲ್ಯೂಮಿನಿಯಂ, ನಮ್ಮ ಕಡೆ ಯಾವುದೇ ಇರಲಿ ಅಲ್ಯೂಮಿನಿಯಂ ವೈರ್ ತುಂಡುಗಳು ಬೇಕು. ಮತ್ತು 1 ಮೀಟರಷ್ಟು ವೈರ್ ಬೇಕು, ಟೇಪು. ಆಮೇಲೆ ನಿಮಗೆ ಮನೆಯಲ್ಲಿದ್ದರೆ ಜಂಕ್ಷನ್ ಬಾಕ್ಸು ಅಥವಾ ಹೊಸ ತೊಗೊಂಬನ್ನಿ. ಏನಾದರೂ ಯಾರೊಬ್ಬರು ರೈತರು ಇಲ್ಲರಿ ನಮಗೆ ಜಂಕ್ಷನ್ ಬಾಕ್ಸು ನಮಗೆ ಎರಡಕ್ಕೂ ಯೂಸ್ ಆಗಲಿ, ಸೀರೀಸ್ಗೆ ಯೂಸ್ ಆಗಲಿ ಮತ್ತು ಪ್ಯಾರಲ್ ಯೂಸ್ ಆಗಲಿ ಅನ್ನೋದು ಬೇಕಾದರೆ ಒಂದು ಎಕ್ಸ್ಟ್ರಾ 3 ಪಿನ್ ಸ್ವಿಚ್ ಹಾಕಿಬೋದು ಸಾಕೆಟ್ನ, ಓಕೆನಾ. ಮತ್ತು ರಿಮೈನಿಂಗ್ ನಮಗೆ ಅದನ್ನು ಬಳಸೋಕ್ಕೆ ಎಲ್ಲ ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು, ಟೆಸ್ಟರ್ಸ್ ನಮಗೆ ಏನು ಬೇಕೋ ಅದನ್ನು ಬಳಸ್ಕೋಬೋದು. ಕೆಲವು ರೈತರು ಸೀರೀಸ್ ಅಂದರೆ ಏನು ರೈತ ಕೇಳ್ತಾರೆ. ಇಲ್ಲಿ ನೋಡಿ, ನಾ ಈಗ ಆಲ್ರೆಡಿ ಎಲ್ಲ ರೈತರಿಗೆ ಗೊತ್ತಿರುತ್ತೆ, 2 ವೈರ್ ಇದ್ದೆವು, ಒಂದು ಪೇಜ್ ನ್ಯೂಟ್ರಲ್ ಅಂತ ಇರುತ್ತೆ. ಇದಕ್ಕೆ ಪ್ಯಾರಲ್ ಲೈನ್ ಅಂತೀವಿ ನಾವು. ಇಲ್ಲಿ ನೋಡಿ ಸದ್ಯ ಜಸ್ಟ್ ನಿಮಗೆ ನಾನು ಹಾಕಿ ತೋರಿಸ್ತೀನಿ. ಪ್ಯಾರಲ್ ಲೈನ್ ಲೈಟ್ ಆಗ್ತದೆ ನೋಡಿ, ಇದು ಪ್ಯಾರಲ್ ಲೈನ್. ಈಗ ಇದು ಪ್ಯಾರಲ್ ಲೈನ್ ಐತಿ. ಈ ಸೀರೀಸ್ ಅಂದರೆ ಏನಲ್ಲ, ಕೇವಲ 2ರಲ್ಲಿ ಯಾವುದಾದ್ರು ಒಂದು ವೈರ್, ನಾನು ಸ್ವಿಚ್ ಆಫ್ ಮಾಡ್ತೀನಿ, ಓಕೆನಾ. 2ರಲ್ಲಿ ಯಾವುದಾದ್ರೂ ಒಂದು ವೈರ್ ನಾವು ಇಲ್ಲಿ ಕಟ್ ಮಾಡ್ಕೊಳೋದು. ಕಟ್ ಮಾಡಿಕೊಂಡು ಇದಕ್ಕೆ ನಾವು ಈ ಸಾಕೆಟ್ ಇದೆಯಲ್ಲ, ಈ ಸಾಕೆಟ್ ಜಾಯಿಂಟ್ ಮಾಡೋಣ, ಓಕೆನಾ. ಈ ಸಾಕೆಟ್ ಈ ವೈರು ಜಾಯಿಂಟ್ ಇರಬೇಕು. ಇಷ್ಟು ಮಾಡಿಬಿಟ್ರೆ ರೆಫರೆನ್ಸ್ ಸಲುವಾಗಿ ನಾವು ಏನು ಮಾಡ್ತೀವಿ, ಇದನ್ನು ನಾನು ಕಟ್ ಮಾಡಿ ಇಷ್ಟೇ ಅಂತ ಹೇಳಿದೆ. ಇದನ್ನು ನಾವು ಏನು ಮಾಡ್ತೀವಿ, ಜಂಕ್ಷನ್ ಬಾಕ್ಸಲ್ಲಿ ನಾವು ಫಿಟ್ ಮಾಡ್ತೀವಿ, ಓಕೆನಾ. ನೀವು ಕೂಡ ಅದೇ ಥರ ಮಾಡ್ಬೋದು. ಸೀರೀಸ್ ಕನೆಕ್ಷನ್ ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ನಾನು, ಓಕೆನಾ. ಈಗ ನೋಡಿ ಯಾವ ಥರ ಅಂದರೆ, ಈಗ ಆಲ್ರೆಡಿ ನಮ್ಮ ಕಡೆ ಇದೊಂದು ಜಂಕ್ಷನ್ ಬಾಕ್ಸು, ಇಲ್ಲಿ ಪ್ಯಾರಲೂ ಇದೆ. ನಾನು ಇದನ್ನೆಲ್ಲ ನಾವು ಈ ಒಂದು ಜಂಕ್ಷನ್ ಬಾಕ್ಸ್ಗೆ ಫಿಟ್ಟಿಂಗ್ ಮಾಡ್ತೀವಿ. ನಿಮಗೆ ಈ ಥರ ಬೇಕಾದ್ರೆ ನೀವು ಮಾಡ್ಕೋಬಹುದು ಫಿಟ್ಟಿಂಗ್ಸು. ಇದು ನಿಮ್ಗೆ ಸೀರೀಸ್ ಬೇಕು, ಇದು ಕಂಟ್ರೋಲ್ ಬೇಕು. ಇನ್ ಕೇಸ್ ಕೆಲವು ರೈತರಿಗೆ ಪ್ಯಾರಲ್ ಅಪ್ಪ ಬೇಕಪ್ಪ ನಮಗೆ, ಇದರಿಂದ ಮತ್ತು ನಾವು ಜಂಕ್ಷನ್ ಬಾಕ್ಸ್ ಯೂಸ್ ಮಾಡೋಣ ಅನ್ನೋರಿಗೆ ಜಸ್ಟ್ ಇದು ಮಾಡೋಕ್ಕೆ ಬರುತ್ತೆ ನೋಡಿ. ನಾವೀಗ ಸೀರೀಸ್ಗೆ ಈ ಜಂಕ್ಷನ್ ಬಾಕ್ಸಲ್ಲಿ ಹಾಕಿದ್ರೆ ನಮಗೆಲ್ಲ ಇಲ್ಲಿ ಹೋಲ್ಡರ್ ಇದೆ, ಇದು ಪ್ಯಾರಲ್ ಸ್ವಿಚ್ ಇದೆ, ಕಂಟ್ರೋಲರು ಮತ್ತು ಸಾಕೆಟ್ ಇದೆ. ಇಲ್ಲಿ ನೋಡಿ, ನಾನು ಈ ಕನೆಕ್ಷನ್ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ಏನಪ್ಪ ಅಂದರೆ, ಇದು ನನ್ನ ಕನೆಕ್ಷನ್ ಹೆಂಗಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ಇದು ಮಾಡ್ಕೊಳ್ಳಿ. ಇದೇನು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು ನಿಮಗೆ ಸ್ವಿಚ್, ಇದು 2 ಪಿನ್ ಸ್ವಿಚ್ಚು. ಆಮೇಲೆ ಇದ್ರ ಮಿಡ್ಲ್ ಇದೆಯಲ್ಲ, ಇದು ಕಂಟ್ರೋಲ್ ಸ್ವಿಚ್ಚು, ಇದು 3 ಪಿನ್ ಸ್ವಿಚ್, ಇದು ಹೋಲ್ಡರ್. ಇಲ್ಲಿ ನೋಡಿ, ನಾನು ಇಲ್ಲಿ ಏನು ಗ್ರೀನ್ ವೈರ್ ಇದೆಯಲ್ಲ, ಇದು ಜಸ್ಟ್ ಫಾರ್ ಸೀರೀಸ್. ಇದು ಹೋಲ್ಡರ್ ಇದೆಯಲ್ಲ, ಹೋಲ್ಡರ್ ಒಂದು ಕನೆಕ್ಷನ್ ಆಗಿ ಮಾಡಿದ್ದೀನಿ. ಈ 2 ಪಿನ್ ಸ್ವಿಚ್ ಇದೆಯಲ್ಲ, ಈ 2 ಪಿನ್ ಸ್ವಿಚ್ ಒಂದು ಭಾಗ ಕೊಟ್ಟಿದ್ದೀನಿ, ಓಕೆನಾ. ನೆಕ್ಸ್ಟು ಇದು ಪೇಜ್ ಅಂದ್ಕೊಳ್ಳೋಣ, ಇದು ಪೇಜ್ ಆಯಿತು. ನೆಕ್ಸ್ಟು ನ್ಯೂಟ್ರಲಿಗೆ ಇಲ್ಲಿ ನೋಡಿ, ಇಲ್ಲಿದ ನಾವೇನೋ ಒಂದು ಪ್ಯಾರಲಲ್ ಸ್ವಿಚ್ ಏನಿದೆಯಲ್ಲ ನಮ್ಮ ರೆಗ್ಯುಲರ್ ಯೂಸ್ಗೆ, ಆ ಪ್ಯಾರಲಲ್ ಸ್ವಿಚ್ಗೆ ನಾನು ಏನು ಮಾಡಿದ್ದೀನಿ, ನ್ಯೂಟ್ರಲ್ ಕೊಟ್ಟಿದ್ದೀನಿ ಒಂದು, ಓಕೆನಾ. ಇಲ್ಲಿ ನೋಡಿ, ನ್ಯೂಟ್ರಲ್ ಇಲ್ಲಿದೆ, ಇಲ್ಲಿ ಬಂದಿದೆ, ಇವೆರಡಕ್ಕೂ ನಾನು ಕೊಟ್ಟಿದ್ದೀನಿ. ಇದು ನ್ಯೂಟ್ರಲ್, ಇದು ಇಷ್ಟು ಮುಗೀತು. ನೆಕ್ಸ್ಟ್ ಈ ಪ್ಯಾರಲಲ್ಲಿ ಇನ್ನೊಂದು ಭಾಗ ಇದೆಯಲ್ಲ, ಇನ್ನೊಂದು ಭಾಗದಿಂದ ನಾವು ಏನು ಮಾಡ್ತೀನಿ, ಈ ಕಂಟ್ರೋಲ್ ಸ್ವಿಚ್ ಇದೆಯಲ್ಲ, ಇಲ್ಲಿ ಈ ಕಂಟ್ರೋಲ್ ಸ್ವಿಚ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಮತ್ತು ಈ ಕಂಟ್ರೋಲ್ ಸ್ವಿಚ್ಚಿಂದ ನಮಗೇನು ಪೇಜ್ ಅಂತೀವಿ ನಾವು, ಈ ಪೇಜ್ನ ಏನು ಮಾಡ್ತೀವಿ, ಇಲ್ಲಿ ನಮಗೆ ಏನು ಸೀರೀಸು ಏನು 2 ಸ್ವಿಚ್ ಇದೆಯಲ್ಲ, ಈ ಸೀರೀಸ್ಗೆ ಕಟ್ಟಿದ್ದೀವಿ. ಮತ್ತು ಇಲ್ಲಿ ಪೇಜ್ನ ನಾವು ಏನು ಮಾಡಿದ್ವಿ, ಈ ಕಂಟ್ರೋಲ್ ಕೊಟ್ಟಿದ್ದೀವಿ. ಸ್ವಿಚ್ ನಾವು ಬಟನ್ ಇದ್ದೀವಲ್ಲ, ಈ ಬಟನ್ಗೆ ನಾವು ಒಂದು ಲೈನ್ ಕೊಟ್ಟಿದ್ದೀವಿ ನೋಡಿ. ಇದು ಪೇಜು ಬಟನ್ಗೆ ಹೋಯಿತು, ಇಲ್ಲಿಂದ ಈ 2 ಸ್ವಿಚ್ಗೆ ಹೋಯಿತು. ಈ ಸ್ವಿಚ್ನಿಂದ ಸಾಕೆಟಿಂದ ನಿಮ್ಗೆ ಏನಾಗುತ್ತೆ, ಇಲ್ಲಿ ಸೀರೀಸ್ ಮಾಡಿದ್ರೆ ಇದು ಕರೆಕ್ಷನ್ ಆಗಿ ಇಲ್ಲಿ ಬರುತ್ತೆ ಪೇಜ್. ನೆಕ್ಸ್ಟು ಇಲ್ಲಿ ನ್ಯೂಟ್ರಲ್ ಏನಾಗುತ್ತೆ, ಡೈರೆಕ್ಟಾಗಿ ನಮಗೆ ಇಲ್ಲಿ 3 ವೇ ಸಾಕೆಟ್ನಾಗ ಬರ್ತದೆ. ಈ ಸಾಕೆಟ್ ಮುಖಾಂತರ ನಿಮ್ಗೆ ಏನಾಗುತ್ತೆ, ಇಲ್ಲಿ ನ್ಯೂಟ್ರಲ್ ಇಲ್ಲಿ ಡೈರೆಕ್ಟಾಗಿ ಹೋಗಿರ್ತದೆ. ಇದು ಕಲೆಕ್ಷನ್ಸ್. ಇದನ್ನು ನಾನೇನು ಮಾಡ್ತೀನಿ, ಈ ಜಂಕ್ಷನ್ ಬಾಕ್ಸ್ನಲ್ಲಿ ಈ ಥರ ಹಾಕ್ಕೊಂಡು ಮುಂದೆ ನಮಗೆ ಬೇಕಾದರೆ ಇದನ್ನು ವೈರ್ ಮಾಡಿದ್ವಿ, ಇದು ಕ್ಲೋಸ್ ಮಾಡ್ತೀನಿ.
ಈಗ ನೋಡಿ ನಮ್ಮದು ಎಲ್ಲ ಫಿಟ್ಟಿಂಗ್ ಆಯಿತು. ಇದು ಜಂಕ್ಷನ್ ಬಾಕ್ಸ್ಗೆ ಈಗ ಇಲ್ಲಿ ಒಂದು ಪೇಜು ಒಂದು ನ್ಯೂಟ್ರಲ್ ಎರಡು ಕೊಟ್ಟಿದ್ದೀವಿ. ಇದು ನಿಮಗೆ ಎಲ್ಲ ಟೈಮ್ನಾಗೂ ಎಲ್ಲಿ ಬೇಕಾದರೂ ನೀವು ತೊಗೊಂಡೋಗಿ ಇದನ್ನು ನಾವು ಬಳಸ್ಬೋದು. ಇದೇನು ಸೀರೀಸ್ ಬೋರ್ಡ್, ಈ ಸೀರೀಸ್ ಬೋರ್ಡ್ ಆಗುತ್ತೆ. ಇಲ್ಲಿ ಯೂಸ್ ಮಾಡಿದ್ರೆ ಸೀರೀಸ್ ಬೋರ್ಡು, ಇದು ಯೂಸ್ ಮಾಡಿದ್ರೆ ಪ್ಯಾರಲ್ ಬೋರ್ಡು. ನೀವು ಅದು ಮಾಡಿ. ಈಗ ನೋಡಿ ನಿಮಗೆ ಇಷ್ಟು ಕೇಬಲ್ ಬೇಕು, ಇಷ್ಟು ಕೇಬಲ್ ಮಾಡಿದ್ದೀನಿ. ಇದಕ್ಕೆ ನಾವು 2 ಪಿನ್ ಸ್ವಿಚ್ ಹಾಕಿದ್ದೀನಿ. ಓಕೆನಾ. ಈಗ ನಾವು ಈ ಸೀರೀಸ್ ಬೋರ್ಡ್ ಯೂಸ್ ಮಾಡ್ತೀವಿ. ಇಲ್ಲಿ ಮುಂದೆ ಇದು ಭಾಳ ಫ್ಲೆಕ್ಸಿಬಲ್ ಇರೋದ್ರಿಂದ, ಸ್ಮೂತ್ ಇರೋದ್ರಿಂದ ಇದು ನಾವು ಕರೆಕ್ಟಾಗಿ ಚೆಕ್ ಮಾಡೋಕ್ಕಾಗೋದಿಲ್ಲ ಸ್ಟಾರ್ಟರ್ ಎಲ್ಲ ಅಲ್ಲಿ. ಅದಕ್ಕೆ ನೀವೇನು ಮಾಡಿ, ಈ ಥರ ಅಲ್ಯೂಮಿನಿಯಂ ಇರುತ್ತಲ್ಲ, ಈ ಅಲ್ಯೂಮಿನಿಯಮ್ನ ನೀವೇನು ಮಾಡಿರಿ ಒಂದು 2 ಪೀಸ್ ತೊಗೊಂಡು ಇದಕ್ಕೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡಿಕೊಂಡು ನೀವು ಇದನ್ನು ಬಳಸೋದ್ರಿಂದ ನಿಮ್ಗೆ ಭಾಳ ಕನ್ವೀನಿಯಂಟ್ ಆಗುತ್ತೆ. ಈ ಥರ ಅಲ್ಯೂಮಿನಿಯಮ್ ಟೇಪ್ ಹಾಕ್ತೀವಿ. ಈ ನೋಡಿ ನಾವೀಗ 2 ಅಲ್ಯೂಮಿನಿಯಂ ವೈರ್ ಜಾಯಿನ್ ಮಾಡಿದ್ದೀವಲ್ಲ, ಈ ಥರ ಇದಕ್ಕೆ ನಮ್ಗೆ ಈಸಿ ಆಗುತ್ತೆ. ನಾವು ಇದು ಮಾಡ್ತೀವಿ. ಮತ್ತು ಯಾವ್ದಾರ ಒಳಗಡೆ ಕನೆಕ್ಷನ್ಸ್ ನೋಡೋಕ್ಕಾದ್ರೆ ಈ ಥರ ಇಟ್ಟು ಚಿಕ್ಕೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕೆ ಈ ಅಲ್ಯೂಮಿನಿಯಂ ಬೇಕು. ಇಲ್ಲ ಪ್ಲಾಸ್ಟಿಕ್ ಆದರೆ ಇದು ಕಾಪರ್ ಏನಕ್ಕಂದರೆ ಫೋಲ್ಡ್ ಆಗುತ್ತೆ. ನಾವು ಹಿಂಗೆ ಚೆಕ್ ಮಾಡೋಕ್ಕೋದಾಗ ಫೋಲ್ಡ್ ಆಗುತ್ತೆ. ಅದಾದ್ರೆ ನಿಮಗೆ ಏನಾಗೋದಿಲ್ಲ. ಓಕೆನಾ. ಮತ್ತು ಇನ್ನೊಂದು ವಿಶೇಷ ಸೂಚನೆ ಅಂದರೆ, ಈ ಥರ ಮನೆಯಲ್ಲಿ ಮಕ್ಕಳಿದ್ದಾಗ ನೀವು ಯಾವುದೇ ಕಾರಣಕ್ಕೂ ಈ ಥರ ಸೀರೀಸ್ ಕನೆಕ್ಷನ್ ರೇಟು ಹೋಗ್ಬಿಟ್ರೆ, ಯಾಕಂದರೆ ಓಪನ್ ಇರೋದ್ರಿಂದ ಭಾಳ ಅಪಾಯಕಾರಿ. ಅದ್ರ ಬಗ್ಗೆ ಗಮನ ಇರಲಿ. ಮನೆಯಲ್ಲಿ ಏನಾದರೂ ಮಾಡೋದಾದರೆ ಮಕ್ಕಳಿದ್ದಾಗ ಹುಷಾರಿ. ಮತ್ತು ಅದನ್ನು ಸರಿಕೊಂಡು ನೀವು ಕಿತ್ತು ಇಟ್ಟು ನೀವು ಕೆಲಸ ಮಾಡ್ಕೊಂಡು ನಮಗೆ ವಿನಂತಿಸ್ಕೊಳ್ತೀವಿ. ಏನು ನಾನು ನಿಮಗೆ ಚೆಕ್ ಮಾಡಿಸೋಲಾಗ ನಾನು ಜಂಕ್ಷನ್ ಬಾಕ್ಸ್ನ ಚೆಕ್ ಮಾಡ್ತಾಯಿದ್ದೀನಿ. ಇದು ಆಪಿದೆ. ಫಸ್ಟ್ ಏನೋ ಮಾಡ್ಕೋರು, ಆ್ಯಕ್ಚುಲಿ ಈ ಥರ ಓಪನಲ್ಲಿ ನೀವು ಹಾಕೋದು ಡೇಂಜರು. ನಿಮಗೆ ತೋರಿಸೋ ಪರ್ಪೋಸ್ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಲೈಟ್ ಹಾಕ್ತಿದ್ದೀನಿ ನೋಡಿ. ಇದು ಸೀರೀಸ್ ಇದೆ. ನೀವು ಕೇವಲ ಸೀರೀಸಲ್ಲಿ ಮಾತ್ರ ಇದನ್ನಿಟ್ಟು ನೀವು ಇವನ್ನ ಚೆಕ್ ಮಾಡಬೇಕು. ಓಕೆನಾ. ನೀವು ಒಂದು ವೇಳೆ ನೀವು ಪ್ಯಾರಲ್ ಇಟ್ಟು ನೀವು ಚೆಕ್ ಮಾಡಿದರೆ ಕರೆಂಟ್ ಶಾರ್ಟ್ ಹೊಡಿತಿದೆ. 1 ಸೆಕೆಂಡ್. ಇದನ್ನ ಸ್ವಿಚ್ ಹಾಕಿದ್ದೀನಿ. ದಯವಿಟ್ಟು ಯಾವತ್ತೂ ಸೀರೀಸೇ ಮಾತ್ರ ಇದನ್ನು ಇಡಬೇಕು ಪ್ಲಗ್ಗು. ನೀವು ಒಪ್ಪಿದಪ್ಪಿ ಈ ಪ್ಯಾರಲಲ್ಲಿ ನೀವು ಇದನ್ನ ಯೂಸ್ ಮಾಡಬಾರ್ದು. ಪ್ಯಾರಲ್ ಯೂಸ್ ಮಾಡಿ ನೀವು ಡೈರೆಕ್ಟಾಗಿ ಏನಾದ್ರು ಇದು ಕಾಂಟ್ಯಾಕ್ಟ್ ಮಾಡಿಬಿಟ್ಟಿದ್ರೆ ನಿಮ್ಗೆ ಹೇಳ್ತಾರೆ ಈ ಸರ್ಕ್ಯೂಟ್ ಟೋಟಲ್ ಎಲ್ಲಿ ವೀಕ್ ಪಾಯಿಂಟ್ ಇರುತ್ತೆ ಅದು ಸುಟ್ಟೋಗುತ್ತೆ. ಭಾಳ ಡೇಂಜರ್. ನೀವು ಓನ್ಲಿ ಸೀರೀಸಲ್ಲಿ ಮಾತ್ರ ಮಾಡಬೇಕು. ನೋಡಿ ನಾನು ಹಾಕಿದ್ದೀನಿ. ಜಸ್ಟ್ ಸೀರೀಸ್ ವರ್ಕ್ ಆಗುತ್ತೆ ಇಲ್ಲಪ್ಪ ಚೆಕ್ ಮಾಡ್ತೀನಿ. 1 ಸೆಕೆಂಡ್. ಇಲ್ಲಿ ಬಟನ್ ಹಾಕ್ತೀನಿ ನೋಡಿ. ಸೀರೀಸ್ ವರ್ಕ್ ಆಯಿತು. ಉದಾಹರಣೆ ನನಗೆ ಇದೊಂದು ಕನೆಕ್ಷನ್ ಕರೆಕ್ಟ್ ಇದೆ ಇದೆಲ್ಲ ನೋಡಿ ಈ ಥರ. ಅಥವಾ ಒಂದು ಕೇಬಲ್ ಇದೆ, ಆ ಕೇಬಲ್ ನಿಮಗೆ ಪಿಲ್ಲರ್ ಕಟ್ ಆಗಿದೆಯಾ, ಏನು ಕಂಟಿನ್ಯೂಟಿ ಇದೆಯಾ ಇಲ್ಲ, ಈ ಕಂಟಿನ್ಯೂಟಿ ಚೆಕ್ ಮಾಡೋಕೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಕೇಬಲ್ ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ಥರ ನಾವು ಕೇಬಲ್ಲು, ಸರ್ಕ್ಯೂಟು, ಯಾವುದೋ ಒಂದು ಇನ್ಸ್ಟ್ರೂಮೆಂಟು, ಮಷಿನ್ಸು ಎಲ್ಲವನ್ನು ನಾವು ಇದ್ರ ಮುಖಾಂತರ ನಾವು ಚೆಕ್ ಮಾಡ್ಬೋದು. ಅದಾದಲ್ಲ ಇದಕ್ಕೆ ನಾವು ಸೀರೀಸ್ ಕಲೆಕ್ಷನ್ ಅಂತೀವಿ. ಬಟ್ ಒಂದು ಹುಷಾರು ಏನಂದರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಮಾತ್ರ ಮಾಡಿ. ಗೊತ್ತಿದ್ದರೆ ಜಸ್ಟ್ ಸರ್ ನಮಗೇನಾದ್ರು ಎಲ್ಲ ಮಾಹಿತಿ ಕರೆಂಟ್ ಬಗ್ಗೆ ಅನುಭವ ಐತಿ, ನಮಗೆ ಸೀರೀಸ್ ಮಾಡೋದು ಕನೆಕ್ಷನ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಅದನ್ನು ಬಿಟ್ಟು ಬೇರೆ ಎಲ್ಲರಿಗೂ ಅಲ್ಲ. ಯಾಕಂದರೆ ಇದು ಕರೆಂಟ್ ಇರೋದ್ರಿಂದ ಕಣ್ಣಿಗೆ ಕಾಣುವ ವಸ್ತು ಅಲ್ಲ. ಇದ್ರ ಬಗ್ಗೆ ತಮಗೆ ಅರಿವು ಇದ್ದರೆ ಮಾತ್ರ ಮಾಡಿ ಅಂತ ತಮ್ಮಲ್ಲಿ ಒಂದು ವಿನಂತಿಸ್ಕೊಳ್ತೀವಿ. ಮತ್ತು ಮಕ್ಕಳಿದ್ದಾಗ ಭಾಳ ಹುಷಾರಾಗಿರಿ. ಮತ್ತು ಈ ಸೀರೀಸ್ ಮುಖಾಂತರ ನಾವು ಮುಂದಿನ ವೀಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಮೋಟ್ರ, ಸ್ಟಾರ್ಟ್ರು, ರಿಲೇ, ಕಾಯಿಲು ಯಾವ ಥರ ಚೆಕ್ ಮಾಡೋದು ಅಂತಂದು ನಿಮಗೆ ಹೇಳ್ಕೊಡ್ತೀವಿ. ಓಕೆನಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಮ ಯಾರ ಸ್ನೇಹಿತರಿಗೆಲ್ಲ ಈ ವಿಡಿಯೋ ಬಗ್ಗೆ ಮಾಹಿತಿ ಕೊಡಿ. ಮತ್ತು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡಲು ಕೂಡ ವಿನಂತಿ ಮಾಡಿ, ತಾವು ಕೂಡ ಮಾಡಿ. ಧನ್ಯವಾದಗಳು. ಮತ್ತು ನಮ್ಮ ಇವು ಬೀಜ ಬರುವ ಮಷಿನ್ಗಳದವು ತಾಡ್ಪತ್ರ ಇದೆ ನಮ್ಮ ಕಡೆ. ಮತ್ತು ಬೀಜ ಮತ್ತು ಗೊಬ್ಬರ ಹಾಕೋ ಮಷೀನು ಮತ್ತು ಬೀಜದ ಮಷಿನ್ಗಳಿದಾವೆ. ಅವೆಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಕಳಿಸಿರ್ತೀವಿ, ಅವು ಕೂಡ ತಾವು ನೋಡ್ಬೋದು. ಮತ್ತು ಸಾವಯವ ಯಾರಾದರೂ ರೈತರು ಸಾವಯವ ಮಾಡ್ತಾಯಿದ್ದೀವಿ, ಫಿಶ್ ಟಾನಿಕು ಈ ಥರ ಮಾಡುವ ವಿಧಾನಗಳು, ಫಿಶ್ ಟಾನಿಕು ಬೇಕಂದ್ರೆ ಕೂಡ ನಾವು ಅದನ್ನು ಸೇರ್ಪಡೆ ಮಾಡ್ತೀವಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ತಾವು ಕರೆ ಮಾಡಿ ನಿಮಗೆ ಯಾವುದೇ ಒಂದು ಸಮಯ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಧನ್ಯವಾದಗಳು.